ಓಕೆ, ಇನ್ನು ಟೆರರಿಸ್ಟ್ಗಳಿಗೆ ಹಾಟ್ಸ್ಪಾಟ್ ಆಗ್ತಾ ಇದೆ ದಾವಣಗೆರೆ ಜಿಲ್ಲೆ. ಹರಿಹರದ ಬನ್ನಿಕೋಡು ಗ್ರಾಮದಲ್ಲಿ ಈ ಬಂಧಿತ ಸುಹೇಲ್ ವಾಸ್ತವ್ಯ ಹೂಡಿದ್ದ ಅನ್ನುವ ಆತಂಕಕಾರಿ ವಿಚಾರ ಗೊತ್ತಾಗ್ತಾ ಇದೆ ವೀಕ್ಷಕರೇ. ನೋಡಿ, ಈತನ ಮೂಲ ಬಂದು ಉತ್ತರ ಪ್ರದೇಶ. ಆದರೆ ಇಲ್ಲಿ ಬಂದು ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದ. ವೇಷ ಬದಲಾಯಿಸಿಕೊಂಡು ಪೇಂಟರ್ ಸೋಗಿನಲ್ಲಿ ಬಂದು ಈತ ಇಲ್ಲಿ ಅವಿತ್ಕೊಂಡಿದ್ದ. ಅದರ ಜೊತೆಗೆ ಟೆರರಿಸ್ಟ್ಗಳ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದ. ಮನೆ ಬಾಡಿಗೆಯನ್ನು ಪಡ್ಕೊಂಡು ವಾಸ ಮಾಡಿದ್ದ ಈತ ಅನ್ನುವಂಥ ಒಂದು ವಿಚಾರವನ್ನು ಪೊಲೀಸರು ತನಿಖೆ ಸಂದರ್ಭದಲ್ಲಿ ಹೊರಗೆಡವಿದ್ದಾರೆ. PNS ವಿಸ್ತಾರ ನ್ಯೂಸ್ಗೆ ಮನೆ ಓನರ್ ಆಗಿರುವಂಥ ರೇಣುಕಮ್ಮ ಅವರು ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡಿದ್ರು. 10 ಜನರು ಬಂದಿದ್ರು. ಯಾವಾಗಲೂ ಹಿಂದಿಯಲ್ಲೇ ಮಾತಾಡ್ತಾ ಇದ್ರು. ಈ ಸುಹೇಲ್ ಪದೇ ಪದೇ ನಮ್ಮ ಬೈಕನ್ನು ಕೇಳ್ತಾ ಇದ್ದ. ಅದರಲ್ಲೂ ಪ್ರಮುಖವಾಗಿ ಶುಕ್ರವಾರ ವಿಶೇಷವಾಗಿ ಆತ ನಮಾಜ್ಗೆ ಹೋಗ್ತಾ ಇದ್ದ. 10 ಜನರ ಗುಂಪಿನ ಪೈಕಿ ಸುಹೇಲ್ ಸ್ವಲ್ಪ ಚಾಲಾಕಿಯಾಗಿದ್ದ. ಅಯೋಧ್ಯೆ ರಾಮ ಮಂದಿರ ಬ್ಲಾಸ್ಟ್ ವಿಚಾರ ಕೇಳಿ ನನಗೂ ಸಹ ನೋವಾಗಿದೆ. ಇನ್ನು ಮುಂದೆ ಮನೆ ಬಾಡಿಗೆ ಕೊಡುವಾಗ ಎಚ್ಚರ ವಹಿಸ್ತೀನಿ. ಎಲ್ಲ ಓನರ್ಗಳಿಗೂ ಅದೇ ಹೇಳೋದು, ಮನೆ ಬಾಡಿಗೆ ಕೊಡುವಂಥ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು ಅಂತ. ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ ವೇಷ ಹಾಕೊಂಡು ಬರ್ತಾರಲ್ಲ, ಏನು ಮಾಡೋಣ ಅಂತ PNS ವಿಸ್ತಾರ ನ್ಯೂಸ್ಗೆ ಮನೆ ಓನರ್ ಮಾತನಾಡಿದ್ದಾರೆ. ಸೊ ಶಂಕಿತ ಉಗ್ರ ಈ ಸುಹೇಲ್ ಏನಿದ್ದಾನಲ್ಲ ವೀಕ್ಷಕರೇ, ಈತನ ಹಿನ್ನೆಲೆಯನ್ನು, ಈತನ ಬೇರುಗಳನ್ನು ಕೆದಕುವ ಕಾರ್ಯವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಈತ ತಗಲಾಕೊಳ್ಳೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇಬ್ಬರು ಈ ಹಿಂದೆ ಅರೆಸ್ಟ್ ಆಗಿದ್ರು ಅಂತ. ಒಬ್ಬ ತುಮಕೂರು ಮೂಲದವನು, ಇನ್ನೊಬ್ಬ ದಾವಣಗೆರೆ ಮೂಲದವನು. ಸೊ ಇವರಿಬ್ಬರು ತಗಲಾಕೊಂಡಾದ್ಮೇಲೆ ಅವ್ರು ಈತನ ಹೆಸರನ್ನೇ ಬಾಯಿ ಬಿಟ್ಟಿರೋದು. ಆಮೇಲೆ ಈತ ನೋಡೋದಕ್ಕೆ ನೋಡಿ ಹೆಂಗಿದ್ದಾನೆ, ನರಪೇತ್ಲ ಇದ್ದಂಗಿದ್ದಾನೆ. ಬಟ್ ಈತ ಎಷ್ಟು ಮಟ್ಟಿಗೆ ಕಾಂಟ್ಯಾಕ್ಟ್ಸನ್ನು ಇಟ್ಟಿದ್ದ ಅಂದರೆ, ನೇರವಾಗಿ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಗಳ ಜೊತೆಗೆ ಈತ ಸಂಪರ್ಕವನ್ನು ಹೊಂದಿದ್ದ. ಸಾಮಾಜಿಕ ಜಾಲತಾಣಗಳಲ್ಲಿ ಈತ ಅವ್ರ ಜೊತೆಗೆ ಟೆಕ್ಸ್ಟ್ ಮಾಡ್ತಾ ಇದ್ದ, ಅವರಿಂದ ಮಾಹಿತಿ ಪಡ್ಕೊಳ್ತಾ ಇದ್ದ. ಅಷ್ಟೇ ಅಲ್ಲ, ಒಂದಷ್ಟು ಗ್ರೂಪ್ಗಳಲ್ಲಿ ಈತ ಸದಸ್ಯನಾಗಿದ್ದ. ಆ ಗ್ರೂಪ್ಗಳಲ್ಲಿ ನಿರಂತರವಾಗಿ ಇವರು ಸಂಪರ್ಕದಲ್ಲಿದ್ದರು, ಕಾನ್ವರ್ಸೇಷನ್ಸ್ ನಡೀತಾ ಇತ್ತು. ಅಷ್ಟೇ ಅಲ್ಲ ನೋಡಿ, ಅಯೋಧ್ಯೆಯ ರಾಮ ಮಂದಿರ ಇವರ ಟಾರ್ಗೆಟ್ ಆಗಿತ್ತು ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ವೀಕ್ಷಕರೇ, ನಮಗೆ ಒಂದು ಆತಂಕದ ವಿಚಾರ ಏನು ಅಂದರೆ, ದಾವಣಗೆರೆ, ಹೇಳಿ ಕೇಳಿ ದಾವಣಗೆರೆ ಅನ್ನುವಂಥದ್ದು ಶಾಂತಿಯುತವಾಗಿರ್ತಕ್ಕಂಥ ಒಂದು ಜಿಲ್ಲೆ. ಯಾವುದೇ ರೀತಿಯಾದಂಥ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗದೇ ಇರತಕ್ಕಂಥ ಕರಿತೀವಿ. ಅವ್ರು ಬಂದು ಅಡಗಿ ಕೂತ್ಕೋತಾರೆ ಅಂದರೆ ಎಷ್ಟರ ಮಟ್ಟಿಗೆ ಈ ಉಗ್ರರು ಅಥವಾ ಶಂಕಿತ ಉಗ್ರರ ಬೇರುಗಳು ರಾಜ್ಯದಾದ್ಯಂತ ವಿಸ್ತರಿಸಿಕೊಳ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಮನಗಾಣಬೇಕಾಗಿದೆ. ಇಷ್ಟು ದಿನಗಳ ಕಾಲ ಎಲ್ಲೋ ಬೆಂಗಳೂರಲ್ಲಿ ಸಿಕ್ಕಾಕೊಂಡ್ರು, ಕರಾವಳಿ ಭಾಗದಲ್ಲಿ ಸಿಕ್ಕಾಕೊಂಡ್ರು, ಅಥವಾ ಹುಬ್ಳಿ ಧಾರವಾಡ ಭಾಗದಲ್ಲಿ ಸಿಕ್ಕಾಕೊಂಡ್ರು ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತಹ ದಾವಣಗೆರೆಯಲ್ಲೇ ಈ ಒಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು ಆತಂಕವನ್ನು ಜಾಸ್ತಿ ಮಾಡ್ತದೆ. ಮನೆ ಓನರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಈಗ 15 ದಿವಸ 20 ದಿವಸ ಆಗಕ್ಕೆ ಬಂತ ಸರ್. ಮನೆ ಕೊಟ್ಟರು ಅವ್ರು ಪಾಪ ಬಂದರು. 10 ಜನ ಇದ್ರು ಫಸ್ಟಿಗೆ ಬಂದಾಗ. ತಿರ್ಗೊಂದಿಬ್ರು ಹೋದ್ರು, ನಮ್ಮ ಮನೆ ಕಡೆಗೆ ಆರಾಮಿಲ್ಲ ಅಂತ. ಇನ್ನು 8 ಜನ ಅದಾರ ಸರ್ ಅವರು. 8 ಜನ ಇದ್ದಾರೆ. 8 ಜನನೂ ಅವ್ರು ಬರ್ತಾರ, ಅಡುಗೆ ಮಾಡ್ಕೊಂತಾರ, ಊಟ ಮಾಡೋರು, ಹೋಗೋರು. ನಮಗೇನು ಗೊತ್ತಿದ್ದಿಲ್ಲ, ಯಾರು ಏನು ಹೇಳಿಲ್ಲ. ಮತ್ತು ಅವ್ರ ಒಟ್ಟಿಗೆ ಅವ್ರು ಬರೋರು ಹೋಗೋರಲ್ಲ, ಬಿಡು ಅವ್ರ ಮನೆ ಐತಿ, ಮತ್ತು ಕೊಟ್ಟದ ಬಾಡಿಗೆನ ಅವ್ರಿಗೆ ಯಾಕೆ ಕರಿ ಕೆಡಿಸ್ಬೇಕು ಅಂತ ನಮ್ಮ ಮನೆಯಲ್ಲಿ ಮಜ್ಜಿಗೆ ಕಡಿಯೋದು, ಪಜ್ಜಿಗೆ ಕಡಿಯೋದು, ಹಾಲು ಪಾಲು ಇದ್ದಿರ್ತೈತಲ್ಲ, ಅದನ್ನು ಅವ್ರಿಗೆ ಹಿಂಗೆ ಹೇಳಿದ್ರೆ ಕೈ ಪೈ ಹಿಂಗೆ ಅಂದು ತೋರಿಸಿದ್ರೆ ಅವರು ಹಾಲು ಅಂದರೆ ಹಾಲು ಇಸ್ಕೊಂಡವ್ರು ಹಿಂಗೆ ಅನ್ನೋರು. ಮತ್ತು ಹಿಂಗೆ ಕಡಗಲ್ಲಿ ಹಿಂಗೆ ಅಂತಿದ್ವಲ್ಲ, ಮಜ್ಜಿಗೆ ಕೊಡಮ್ಮ, ಮಜ್ಜಿಗೆ ಕಡದ ಅಂತ ಇಸ್ಕೊಂಡವ್ರು, ಊಟ ಮಾಡೋರು, ಕೊಟ್ರ. ಆಮೇಲೆ ನೀರಿಲ್ಲಪ್ಪ ಅಂದ್ರೆ ಪಾಣಿ ಕೊಡೋರು. ಪಾಣಿ ಅಂದ್ರೆ ನೀರು ಅಂತ ನೀರು ಕೊಡ್ತಿದ್ವಿ. ಊಟ ಮಾಡ್ಕೊಳೋರು, ತಿನ್ನೋರು, ಊಟ ಮಾಡ್ಕೊಳೋರು, ಎಲ್ಲರೂ ಮಾಡ್ಕೊಂಡು ಅವ್ರ ಒಟ್ಟಿಗೆ ಹೋಗೋರು. ಅವರು ಬರೋರು, ಮತ್ತೆ ಬರೋರು ಬರೀ ಬೈಸೇರಿನಿಗೆ 7:30 8 ಗಂಟೆಗೆ ಬರೋರ. ಊಟ ಮಾಡ್ಕೊಂಡಾರು, ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು. ಹೆಂಗೆ ಕಾಂಟ್ಯಾಕ್ಟ್ ಆಗಿದ್ರ ಮನೆ? ಅವರು ಹರಿಹರದಾರು ಸರ್. ಅವರು ಹರಿಹರದಾರು ಏನು ಮಾಡಿದರು, ನಮಗೆ ಅವ್ರಿಂದ ಮಾತಾಡ್ತಾನಮ್ಮ, ನನಗೆ ಏನಾರ ತಪ್ಪಿದ್ರೆ ಏನಾರು ಇದ್ದರೆ ಅವ್ರು ಏನಾರು ಮಾಡಿದರೆ ನನಗೆ ಹೇಳು, ನಾನು ಬಂದು ಅವ್ರ ಮಕ್ಕೂಟ ಮಾತಾಡ್ತೀನಿ ಅಂತ ಹೇಳೋದು. ಆಮೇಲೆ ನಾನು ಏನು ಚಿಕನ್ನು ಮಟನ್ನು ಏನು ತಿನ್ನಂಗಿಲ್ಲಪ್ಪ ನಮ್ಮ ಮನೆಯೊಳಗೆ. ಅವರು ಏನಾರು ಕುಡಿಯೋದು ತಿನ್ನೋದಿದ್ರೆ ಹೊರಗೆ ಮಾಡಬೇಕು. ನಾನು ಹೆಣ್ಮಗಳು ಒಬ್ಬಾಕೆ ಇರೋಕಿ, ನಮ್ಮ ಮನೆಯವ್ರು ಯಜಮಾನ್ರು ಇಬ್ಬರು, ನಾವು ನನ್ನ ಮಗ ಒಬ್ಬನು, ನನ್ನ ಮಗ ಯಜಮಾನ್ ಒಬ್ಬನು, ನಾವೇ 4 3 ಅದಾವ್ರಿ. ನಮ್ಮ ಮಗ ಇಬ್ಬರಿದ್ರು, ಒಬ್ಬನ ತೀರ್ಕೊಂಡಾನ, ಇನ್ನೊಬ್ಬನ ಅದಾನೆ ಅವನು. ಮತ್ತು ಒಬ್ಬನೇ ನಾವು ಇಬ್ಬರೇ ಇರೋದೇನೋ ಅಂತಂದು ಒಂದು ಮನೆ ಬಾಡಿಗೆ ಕೊಟ್ಟಿವಿ ಅವ್ರಿಗೆ. ಅವ್ರು ಹೋದರು. ಮೊನ್ನೆ 8ನೇ ತಾರೀಕಿಗೆ ಬಂದರು ಸರ್ ಅವರು. 8ನೇ ತಾರೀಕಿಗೆ ಬಂದರು. ಅವ್ರು ಪಾಪ ಹೊತ್ತು ಬಂದರು, ಎಲ್ಲ ಇದು ಮಾಡಿದ್ರು. ಅವರಿದ್ದ ನಮಗೇನೋ ತೊಂದರೆ ಕಂಡಲ್ಲ. ನಮ್ಮ ಮಟ್ಟಿಗೆ ನಾವು ಅವ್ರ ಅಡಿಗೆ ಅವ್ರು ಬೋಳು ನೀರು ಮಾಡ್ಕೊಳೋರು, ಉಣ್ಣೋರು, ಹೋಗೋರು.
ಅವ್ರು ನಮಗೇನು ತೊಂದರೆ ಅಂದರೆ ಹಾಲು ಕರ್ಕೊಡ್ತಿದ್ವಿ, ಹಾಲು ಕರಿತೀವಿ. ಅವ್ರು ಬಂದ್ರೆ ಹಾಲು ಅಂದ್ರೆ ಹಾಲು ಕರ್ಕೊಡ್ತಿದ್ವಿ. ಇನ್ನೇನು ನೀರಿಲ್ಲದ ನೀರು ಪಾಣಿ ಏನಾರು ಅದು ಹಾಂ ಅವ್ರು ಅಷ್ಟು ಅನ್ನೋದು. ಅವ್ರು ನೀರು ಬೋರ್ ಚಾಲ ಮಾಡ್ತಿದ್ವಿ, ಬರ್ತದ್ದು ಇದು ಮಾಡ್ತಿದ್ವಿ. ಅದನ್ನ ಬಿಟ್ಟರೆ ಇನ್ನೇನಲ್ಲ. ಅವ್ರೊಳಗೆ ನಾನು ಏನಪ್ಪ ರಾತ್ರಿ ನೋಡ್ತಿದ್ದೆ 12 ಗಂಟೆ ಮಟ್ಟ 1 ಗಂಟೆ ಮಟ್ಟ ನಾನು ಇಲ್ಲೇ ಹೊರಗೆ ಮಕ್ಕನದಲ್ಲ ನೋಡ್ತಿದ್ದೆ. ಯಾರು ಅವರು ಏನಾಗ ಇದು ಅದು ಅಂತ ಏನಕ್ಕೆ ಅಂದಲ್ಲ. ಫೋನ್ ನೋಡೋರು, ಫೋನ್ ಮಾತಾಡಿ ಅವ್ರು 2 ಮಕ್ಳು ಕೂಟ ಮಾತಾಡೋರು. ಅವ್ರು ಮತ್ತೆ 10 11 ಗಂಟೆ ಮಕ್ಕೊಂಬಿಡೋರು. ಹೊರಗೂ ಮಾತಾಡೋರು, ಒಳಗೆ ಮಾತಾಡೋರು, ಮ್ಯಾಕು ಹೋಗಾರ ಸರ್. ಪಾಪ ಸುಮ್ಮನೆ ಈಗ ಇಲ್ಲಿ ದಾರ್ಯಾಗೂ ಹೋಗಿ ಮಾತಾಡೋರು, ಊರಕ್ಕೆ ಹೋಗಿ ಬಂದರು ಇಲ್ಲ ಅಲ್ಲೇ ನಿಂತ್ಕೊಂಡು ಮಾತಾಡೋರು, ತಾಸಿ ಮ್ಯಾಕೆ ಹೋಗಿ ಮಕ್ಕಂದು ಅಲ್ಲೇ ಮಾತಾಡೋರು. ಇನ್ನೇನು ಫೋನ್ ಬಿಟ್ಟರು. ಅವರು 10 ಜನ ಇದ್ರು, ಒಂದು 8 ದಿನ. 10 ಜನದಾಗ ಇಬ್ಬರು ಮೊನ್ನೆ ಮತ್ತು ಹಿಂಗೆ ಆದ್ಮ್ಯಾಕೆ ಇಬ್ಬರು ಹೋದ್ರೆ ಇನ್ನು 6 ಜನನ 7 ಜನ ಅದಾರ. ಇನ್ನು 7 ಜನ ಅದಾರ. ಪೊಲೀಸರು ಬಂದು ಕೇಳಿದ್ರೆ ನೀವು ಯಾಕೆ ಕರ್ಕೊಂಡು ಹೋಗ್ತಾರೆ? ಫಸ್ಟು ಪೊಲೀಸ್ನವರು ಬಂದಿಲ್ಲ ನನಗೆ. ಅವತ್ತು ರಾತ್ರಿ ಏನು 3 ಗಂಟೆ ಬಂದ್ರಲ್ಲ, ಅವ್ರು 6 ಯಾನ್ ತಗೊಂಬಂದಿದ್ರು. ನಾನು ಇಲ್ಲೇ ಮಕ್ಕಂಡೆ. ನಮ್ಮ ಇಲ್ಲಿ ಹರಿಹರ ತಾಲೂಕು ಸಬ್ ಇನ್ಸ್ಪೆಕ್ಟ್ರ್ ಬಂದು ಕಂಪ್ನಿಯದ್ದು ಹಂಗೆ ಹೇಳಿದ್ರು, ಎಬ್ಸಿದ್ರು. ಕತ್ತಿಗೆ ಅಂದ್ರೆ ಅವ್ರು ಬಿಗಪ್ಪಗ. ಕೇಂದ್ರ ಗುಪ್ತಚರ ಇಲಾಖೆ ಹಾಗೂ ಹರಿಹರ ಗ್ರಾಮಾಂತರ ಪೊಲೀಸರು ಈಗಾಗಲೇ ಏನು ಸೋಯಿಲ್ ಅಂತಕ್ಕಂಥ ಏನು ಶಂಕಿತ ಉಗ್ರರನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾವು ಏನು ಬನ್ನಿಕೋಡು ಗ್ರಾಮದಲ್ಲಿ ಅವನು ವಾಸವಾಗಿದ್ದ, ಆ ಒಂದು ಯಾವ ರೀತಿ ಯಾವ ಸ್ಥಳದಲ್ಲಿ ವಾಸವಾಗಿದ್ದ ಅಂತಕ್ಕಂಥದ್ದನ್ನ ಸ್ಥಳದಿಂದ ನಾವು ನೋಡ್ತಾ ಹೋಗೋಣ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಈ ಒಂದು ಮನೆ ಏನಿದೆ ಬನ್ನಿಕೋಡಿನ ಹೊರವಲಯದಲ್ಲಿರ್ತಕ್ಕಂಥ ಮನೆ. ಅದರಲ್ಲೂ ಕೂಡ ಜೊತೆಗೆ ಇನ್ನು ಕಾರ್ಗಿಲ್ ಕಂಪ್ನಿಯಲ್ಲಿ ಏನು ಪೇಂಟಿಂಗ್ ಕೆಲಸ ಮಾಡ್ತಿದ್ದ, ಪೇಂಟಿಂಗ್ ಕೆಲಸಕ್ಕೆ ಅನತಿ ದೂರದಲ್ಲಿರ್ತಕ್ಕಂಥ ಒಂದು ಮನೆ ಆಗಿತ್ತು. ಹಾಗಾಗಿ ಇಲ್ಲಿ ಯಾವುದೇ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಮನೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ 10 ಜನರ ಒಂದು ಗುಂಪು ವಾಸ ಮಾಡ್ತಾ ಇತ್ತು. ಆ 10 ಜನರ ಗುಂಪಿನಲ್ಲಿ ಶೋಯಿಲ್ ಅಂತಕ್ಕಂಥವ್ರು ಕೂಡ ಈ ಒಂದು ಉಗ್ರ ಅಂತಕ್ಕಂಥದ್ದನ್ನು ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಈ 10 ಜನರಲ್ಲಿ ಈ ಒಂದು ಬಾಡಿಗೆ ಮನೆಯಲ್ಲಿ ಕಳೆದ 10 ದಿನಗಳಿಂದ ವಾಸ ಮಾಡ್ತಾ ಇದ್ರು. 10 ದಿನಗಳಲ್ಲಿ ಆ ಒಂದು 10 ದಿನಗಳಲ್ಲಿ ಏನು 5,000 ರಿಂದ 6,000 ರೂಪಾಯಿಗೆ ಒಂದು ಬಾಡಿಗೆಯನ್ನು ಏನು ನಿಗದಿ ಮಾಡಿಕೊಂಡಿದ್ರು. ಆ ಒಂದು ಮನೆಯಲ್ಲಿ ಏನು ಕೇವಲ ತಂದೆ ತಾಯಿ ಮತ್ತು ಒಂದು ಮಗ 3 ವಾಸ ಮಾಡ್ತಕ್ಕಂಥ ಒಂದು ಮನೆ ಆಗಿತ್ತು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಈ ಒಂದು ಮನೆ ಏನಿದೆ ಅಥವಾ ಈ ರೂಮ್ ಏನಿದೆ, ಈ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದರು. ಈ ಒಂದು ಮನೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ಏನು ಈ ಒಂದು ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಕಾರ್ಖಾನೆಗೆ ಹೋಗ್ತಾ ಇದ್ರು. ಅಲ್ಲಿಂದ ಮತ್ತೆ ಸಂಜೆ 7 ಗಂಟೆ 7:30 ಸುಮಾರಿಗೆ ಈ ಒಂದು ಕಾರ್ಖಾನೆಗೆ ಬರ್ತಾ ಇದ್ರು. ಅವರು ಈ ಒಂದು ಉಗ್ರಗಾಮಿ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಇದೇ ಮನೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಸೋಯಿಲ್ ಅಂತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಬಂಧನ ಮಾಡಿ ಗ್ರಾಮಾಂತರ ಪೊಲೀಸರು ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಈ ಒಂದು ಮನೆ ಏನಿದೆ, ಈ ಮನೆಯಲ್ಲಿ 10 ಜನರು ಕೂಡ ವಾಸ ಮಾಡ್ತಾ ಇದ್ರು. ಈಗ ಏನು ತನಿಖೆಗೆ ಒಳಪಟ್ಟು ಸೋಯಿಲ್ನ ಬಂದಿದ ನಂತರದಲ್ಲಿ ಈಗಾಗಲೇ 8 ಜನರು ಇಲ್ಲಿ ಈ ಒಂದು ಏನು ಮನೆಯಲ್ಲಿ ವಾಸ ಮಾಡಿದ್ರು. ಈಗಾಗಲೇ ಏನು ಹರಿಹರದ ಗ್ರಾಮಾಂತರ ಪೊಲೀಸರು ಈ ಶಂಕಿತ ಸಾಯಿಲ್ ಅಂತಕ್ಕಂಥ ಉಗ್ರನನ್ನು ಬಂಧನಕ್ಕೊಳಪಡಿಸಿ ಈಗಾಗಲೇ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಏನು ಅವರಿಗೆ ಬಾಡಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಚೆನ್ನಾಗೇ ಇದ್ದರು. ಅಂಥ ಸಂದರ್ಭದಲ್ಲಿ ಅವರು ಉತ್ತಮ ವ್ಯಕ್ತಿಗಳು ಅಂತ ಭಾವಿಸಿದ್ವಿ. ಆದರೆ ಪೊಲೀಸರು ಬಂದ ನಂತರದಲ್ಲಿ ನಮಗೆ ಈ ರೀತಿಯಾಗಿ ಅವರು ದೇಶದ ಒಂದು ಉಗ್ರಗಾಮಿ ಭದ್ರತೆ ಧಕ್ಕೆ ತರತಕ್ಕಂಥ ಕೆಲಸದಲ್ಲಿ ತೊಡಗಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ನಮಗೆ ಸ್ವಲ್ಪ ರೀತಿಯಲ್ಲಿ ಆತಂಕ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡಾಕ್ಟರ್ ಮಂಜಪ್ಪ, HPPN ನ್ಯೂಸ್, ವಿಸ್ತಾರ ನ್ಯೂಸ್, ದಾವಣಗೆರೆ. ಓಕೆ ವೀಕ್ಷಕರೇ, ನೋಡಿ ಈಗ ನಾವು ಅಲ್ಲಿ ಈ ಸುಹೇಲ್ ಎಲ್ಲಿ ವಾಸವಾಗಿದ್ನಲ್ಲ ಆ ಮನೆಯನ್ನು ಸಹ ನಾವು ತೋರಿಸ್ತಾ ಇದ್ದೀವಿ. ಆಮೇಲೆ ಮನೆ ಮಾಲೀಕರು ಮಾತನಾಡ್ತಾ ಇದ್ರು. ಪಾಪ ಅವ್ರು ಅಮಾಯಕರಿದ್ದಾರೆ, ಅವ್ರಿಗೇನ್ರಿ ಗೊತ್ತಾಗುತ್ತೆ ಅಂತ. ಯಾರೋ ಬರ್ತಾರೆ, ಮನೆ ಬಾಡಿಗೆ ಕೇಳ್ತಾರೆ, ಒಂದು 5-6 ಸಾವಿರ ರೂಪಾಯಿ ಕೊಡ್ತಾರೆ ಅಂದರೆ ಸಹಜವಾಗಿ ಮನೆಯನ್ನು ಬಿಟ್ಕೊಡ್ತಾರೆ ಬಾಡಿಗೆಗೆ ಅಂತ. ಓಕೆ, ಸೊ ಈಗ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ರುದ್ರಮುನಿಯವರಿದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಸರ್, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ತೆ ಶಿವಶಂಕರ್ ಅವರೇ, ಚೆನ್ನಾಗಿದ್ದೀರಾ? ಹಾಂ ಸರ್ ಹೇಳಿ ಸರ್. ಸರ್ ಇದನ್ನ ಹೆಂಗೆ ನೋಡ್ತೀರಿ ಸರ್? ಇವರೆಲ್ಲ ಹಿಂಗೆ ಬಂದು ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕಡೆಗಳೆಲ್ಲ ಕೂತ್ಕೋತಾರೆ. ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ ತಾವು? ಇದು ಒಂದು ಭಯೋತ್ಪಾದನೆಯ ಒಂದು ಮೂಲ ಇದೆ ಅಷ್ಟೇ. ಪ್ರಥಮ ಮೂಲ ಇದು. ಇಲ್ಲಿಂದ ಅವ್ರದ್ದು ಆಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಇಲಾಖೆಯವರು, ನಮ್ಮ ಗುಪ್ತಚರ ಇಲಾಖೆಯವರು ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಬಟ್ ಕೆಲವೊಂದು ಸಾರಿ ಏನಾಗುತ್ತೆ ಅಂದ್ರೆ ಇವರು ಕಾಣದಂತೆ ಅವರು ಒಂದು ಮರೆಮಾಚಿ ಕುತ್ಕೊಂಡ್ಬಿಡ್ತಾರೆ. ಸೊ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಪೊಲೀಸ್ ಇಲಾಖೆಗೆ ಇದನ್ನ ಇಂಥವ್ರು. ಬಟ್ ಆದ್ರೂ ಕೂಡ ಈಗ ಈ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಗೃಹ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡೋದ್ರಿಂದ ಈ ತರದ ಸಮಸ್ಯೆಗಳನ್ನ ನಿಭಾಯಿಸ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ. ಅದ್ರ ಜೊತೆಗೆ ಈ ಏನಿದೆ ಕೆಲವೊಂದು
ಈ ಮೂಲಭೂತವಾದಿಗಳು ಏನ್ ಸೇರ್ಕೊಂತಾರೆ ಹ್ಮ್ 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 ಅವರಿಗೆ ಸ್ಥಳೀಯವಾಗಿ ಕೂಡ ಬೆಂಬಲ ಸಿಗುವಂತ ಸಾಧ್ಯತೆ ಬಹಳ ಇರ್ತದೆ. ಹ್ಮ್ 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 ಈಗ ಪಾಪ ನಿನ್ನೆ ಬಾಡಿಗೆ ಕೂಡ ನಾನು ನೋಡಿದೆ ನಾನು, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವರು ಅಮಾಯಕರು ಅವರು. ಹೌದು ಹೌದು. ಅವರಿಗೆ ಇವ್ರೇನು ಹೆಂಗೆ ಅಂತ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳಕ್ ಬರಲ್ಲ, ಅವ್ರಿಗೆ ಏನ್ ಬಾಡಿಗೆ ಬಂದ್ರೆ ಸಾಕು ಅಂತ ಅವ್ರು ಕೊಟ್ಬಿಡ್ತಾರೆ ಪಾಪ ಅವ್ರು ತಪ್ಪಿಲ್ಲ. ಹ್ಮ್ 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 ಆದ್ರೆ ನಾವು ಅವ್ರದ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತು. ಅವರು ಯಾರೋ ಬಾಡಿಗೆ ಹೋದರು, ಹೌದು. ಇವ್ರು ಯಾವ ಊರವರು, ಆಧಾರ್ ಕಾರ್ಡ್ ಯಾವರು, ಎಲ್ಲಿಂದ ಬಂದ್ರು, ಇವ್ರು ಏನಿದೆ ಅಂತ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಇವರು ಒಂದು ಮಾಹಿತಿ ಕೊಟ್ಟಿದ್ರೆ ಹ್ಮ್ ಹ್ಮ್ ಅವ್ರ ಬಗ್ಗೆ ನಿಗಾ ಇಡ್ಲಿಕ್ಕೆ ಜಾಸ್ತಿ ಆಗ್ತಿತ್ತು. ಹ್ಮ್ ಸೊ ಇನ್ನು ಮುಂದೆ ಆದ್ರೂ ಕೂಡ ನಾನು ನಮ್ಮ ಏನು ಈ ಬಾಡಿಗೆದಾರಿಗೆ ಮನವಿ ಮಾಡೋದೇನಂದ್ರೆ, ಹ್ಮ್ ಯಾರೇ ಇವ್ರು ಬರ್ಲಿ, ಅನಾಮಿಕರು ಅಥವಾ ಅನಾಮಧೇಯ ವ್ಯಕ್ತಿಗಳು ಬಂದಾಗ ಹ್ಮ್ ಹ್ಮ್ ಅವರ ಪೂರ್ವಾಪರವನ್ನ ಅವರು ಪರಿಶೀಲನೆ ಮಾಡ್ಬೇಕಾಗ್ತದೆ. ಹೌದು ಹೌದು. ಪರಿಶೀಲನೆ ಮಾಡಿ ನಂತರ ಅವರ ವಿಚಾರ ಗೊತ್ತಾದ್ಮೇಲೆ ಅವರು ಬಾಡಿಗೆ ಕೊಡೋದು ಸೂಕ್ತ ಅಂತ ನನ್ನ ಒಂದು ಇದು. ಕರೆಕ್ಟ್. ಇದನ್ನ ಎಲ್ಲರೂ ಕೂಡ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ನಮಗೆ ಬಾಡಿಗೆ ಬರುತ್ತೆ ಅಂದ ತಕ್ಷಣ ಯಾರಿಗೋ ಏನ್ ಕೊಡೋದು ಏನೋ ಮಾಡಿ ಆಮೇಲೆ ದೇಶದ ಭದ್ರತೆಗೆ ಮತ್ತೆ ಸುರಕ್ಷತೆಗೆ ನಾವು ಒಂದು ಅವ್ರಿಗೆ ಅಡಿಪಾಯ ಮಾಡ್ಕೊಟ್ಟಂಗೆ ಆಗ್ತದೆ. ಇದು ಆಗ್ಬಾರ್ದು. ಕರೆಕ್ಟ್. ಅದಕ್ಕೋಸ್ಕರ ನಾನು ಈ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮತ್ತೆ ವಿನಂತಿ ಮಾಡೋದೇನಂದ್ರೆ, ಇಂಥ ಒಂದು ಏನೇ ಒಂದು ಇದನ್ನ ಆರಂಭದಲ್ಲೇ ಚೂಟಿ ಹಾಕ್ಬೇಕಾಗ್ತದೆ. ಹ್ಮ್ ಹ್ಮ್ ಆಮೇಲೆ ಸರ್ ರುದ್ರಮುನಿ ಸರ್ ಸಾರಿ ಫಾರ್ ಇಂಟರಪ್ಷನ್, ಈ ಕಾರ್ಯಾಚರಣೆ ಹೆಂಗ್ ನಡೆಯುತ್ತೆ ಅಂತ ಸರ್? ಅಂದ್ರೆ ಇವ್ರನ್ನ ಹೆಂಗ್ ಲಾಕ್ ಮಾಡ್ತಾರೆ ಅಂತಂದ್ರೆ, ಇವ್ರ ಚಲನವಲನವನ್ನ ಯಾವ ರೀತಿಗೆ ಮಾನಿಟರ್ ಮಾಡ್ತೀರಾ ನೀವು ಅಂತ? ಅಂದ್ರೆ ಅವ್ರದ್ದು ನಮಗೆ ಸ್ವಲ್ಪ ಇದು ಅವರು ಫೋನ್ ನಲ್ಲಿ ಟ್ಯಾಪಿಂಗ್ ಮಾಡುವಂಥದ್ದು ಅಥವಾ ಅವ್ರ ಅವ್ರ ಮೇಲೆ ನಿಗಾ ಇಡುವಂಥದ್ದು, ಅವರ ಚಲನವಲನಗಳಿಗೆ ನಿಗಾ ಇಡುವಂಥದ್ದು, ಅದರ ಆಧಾರದ ಮೇಲೆ ನಾವು ಒಂದು ಕಾರ್ಯಾಚರಣೆಗಳನ್ನ ಮಾಡ್ತೀವಿ. ಮತ್ತೆ ಅದ್ರ ಜೊತೆಗೆ ಗುಪ್ತ ಮಾಹಿತಿಯನ್ನ ನಾವು ನಮ್ಮ ಇವರು ಇರ್ತಾರೆ, ಸೆಂಟ್ರಲ್ ಇಂಟೆಲಿಜೆನ್ಸ್ ಅವ್ರು ಇದ್ದಾರೆ, ಸ್ಟೇಟ್ ಇಂಟೆಲಿಜೆನ್ಸ್ ಇದ್ದಾರೆ, ಅವ್ರದ್ದು ಇದೇ ಕೆಲಸ. ಅವರು ಈ ತರದ ಎಲ್ಲ ವ್ಯಕ್ತಿಗಳ ಮೇಲೆ ನಿಗಾ ಇಡ್ತಾರೆ. ಆ ಅನುಮಾನ ಬಂದ ತಕ್ಷಣ ಒಂದು ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ. ಕರೆಕ್ಟ್. ಓಕೆ. ಆಮೇಲೆ ಸರ್ ಇದು ನೋಡಿ ಸರ್, ಇದು ಬೇರುಗಳಿದಾವೆ ಸರ್, ಇಡೀ ರಾಜ್ಯದಾದ್ಯಂತ ವಿಸ್ತರಿಸ್ಕೊಳ್ತದೆ. ನಾವು ಈ ಬೆಂಗಳೂರಲ್ಲೋ ಕರಾವಳಿ ಭಾಗದಲ್ಲೋ ನೋಡ್ತಾ ಇದ್ವಿ. ಆದರೆ ಈಗ ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಈ ರೀತಿಯಾಗಿ ಹೋಗಿ ಇವರು ಇರ್ತಾರೆ ಅನ್ನೋದಾದರೆ ಹೆಂಗೆ ಇವ್ರನ್ನ ಪತ್ತೆ ಹಚ್ಚೋದು ಹೆಂಗೆ ಅಂತ ಕತೆ ಸರ್ ಇದು? ಈಗ ಅವ್ರಿಗೆ ಏನಾಗಿದೆ, ದಾವಣಗೆರೆ, ಹರಿಹರ ಮತ್ತೆ ತುಮಕೂರು ಈ ತರದೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಮಧ್ಯ ಕರ್ನಾಟಕದಲ್ಲಿ ಅವರ ಕಾರ್ಯಾಚರಣೆಗಳನ್ನ ಪ್ರಾರಂಭ ಮಾಡಿದಂಗೆ ಕಾಣ್ತದೆ. ಈಗ ಕರಾವಳಿ ಭಾಗದಲ್ಲಿ ಅಲ್ಲೆಲ್ಲ ಸ್ವಲ್ಪ ಅಲರ್ಟ್ ಆಗಿದ್ದಾರೆ, ಜಾಸ್ತಿ ಅಲರ್ಟ್ ಆಗಿದ್ದಾರೆ. ಇಲ್ಲೂ ಅಲರ್ಟ್ ಇದ್ದಾರೆ, ಆದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ಅವಕಾಶಗಳು ಜಾಸ್ತಿ ಅಂತ ಅವ್ರ ಭಾವನೆಗಳು ಬಂದ್ಬಿಡುತ್ತೆ ಮಧ್ಯ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇಲ್ಲಿ ಅವರು ಒಂದು ಸ್ಲೀಪರ್ ಸೆಲ್ ಆಗಿ ಕೆಲಸ ಕಾರ್ಯಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನ ಇಲಾಖೆಯವರು ಇನ್ನೂ ಹೆಚ್ಚು ಒತ್ತು ಕೊಟ್ಟು ಸಮರ್ಥವಾಗಿ ಕೆಲಸ ಮಾಡಿ ಇಂತರ ಒಂದು ಭಯೋತ್ಪಾದಕ ಪಿಡುಗನ್ನ ನಾಶ ಮಾಡ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಹಗಲಿರುಳು ಕೆಲಸ ಮಾಡಬೇಕಾಗ್ತದೆ. ಅದನ್ನ ಇಲಾಖೆ ಮಾಡ್ಲಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಸ್.